ಮಾಧ್ಯಮದ ಮಿತ್ರರೇ, ರಾಜ್ಯದಲ್ಲಿ ರಾಜಕೀಯವಾಗಿ ಅತ್ಯಂತ ಕೆಟ್ಟ ವಾತಾವರಣ ಆರಂಭ ಆಗಿದೆ. ಸಂವಿಧಾನವನ್ನು ಕಾಯಬೇಕಾದಂಥ, ಉಳಿಸಬೇಕಾದಂಥ, ರಕ್ಷಿಸಬೇಕಾದಂಥ ರಾಜ್ಯಪಾಲರೇ ಸಂವಿಧಾನವನ್ನು ತೇಜೋವಧೆ ಮಾಡುವಂಥದ್ದು, ಕಗ್ಗೊಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿ ಆಡಳಿತದ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ಅನುಮತಿ ಕೊಟ್ಟಂತ ರಾಜ್ಯಪಾಲರು ನಿಜವಾಗ್ಲೂ ಇದು ತುಂಬಾ ನಾಚಿಕೆಗೇಡಿನ ಮತ್ತು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಹ ಸನ್ನಿವೇಶವನ್ನು ಕಾಣಬಹುದಾಗಿದೆ. ಏನು ಖಾಸಗಿ ದೂರಿನ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಡ್ತಾರೆ, ಇದು ರಾಜಕೀಯ ಪ್ರೇರಿತ ಮತ್ತು ಸಂವಿಧಾನ ವಿರೋಧಿ ಧೋರಣೆ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತಾ ಇದೆ. ಈಗಾಗಲೇ ಬಿಜೆಪಿ ಕೇಂದ್ರ ಸರ್ಕಾರ ಮೋದಿಜಿಯವರ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ದೇಶವನ್ನು ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯೋದು ಬಿಟ್ಟು ಬರೀ ದ್ವೇಷ ಮತ್ತು ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದೆ. ದೆಹಲಿ, ಜಾರ್ಖಂಡ್, ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು ಅನೇಕ ಕಡೆ ಬಿಜೆಪಿಯೇತರ ಸರ್ಕಾರಗಳಿರೋ ಕಡೆ ಏನು ತನ್ನ ಅಧಿಕಾರವನ್ನು ಬಳಸಿ ರಾಜ್ಯಪಾಲರ ಮೂಲಕ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ದಾಳಿ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಿಲ್ಲ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಮತ್ತು ಸಂವಿಧಾನದ ಕಗ್ಗೊಲೆ ಮಾಡುವಂಥ ಕೆಲಸ ಅಂತೇಳಿ ಕೇಂದ್ರ ಸರ್ಕಾರದ ಈ ನಾಚಿಕೆಗೇಡಿನ ಕೆಲಸವನ್ನು ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತೇವೆ ಮತ್ತು ವಿಷಾದಿಸ್ತೇವೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡ್ದಂಗೆ ಇವರು ಇಡೀ ಬಹುದೊಡ್ಡ ಪ್ರಜಾಪ್ರಭುತ್ವದ ಮೇಲೆ ಈ ರೀತಿ ದಾಳಿ ಮಾಡೋದಿದೆಯಲ್ಲ ಕೇಂದ್ರ ಸರ್ಕಾರ. ಈಗಾಗಲೇ 100ಕ್ಕೂ ಹೆಚ್ಚು ಬಾರಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡುವಂಥ ಕೆಲಸಗಳನ್ನು ಸ್ವಾತಂತ್ರ್ಯ ನಂತರ ಮಾಡ್ಕೊಂಬಂದಿದೆ ಕೇಂದ್ರ ಸರ್ಕಾರ. ಆದರೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕವಾಗಿ ಮತ್ತು ಸೇಡಿನ ರಾಜಕಾರಣ ಮಾಡೋದಿದೆಯಲ್ಲ, ಅದು ಯಾರೂ ಸಹಿಸಲ್ಲ. ಸಿದ್ದರಾಮಯ್ಯನವರ ಪರವಾದವರಲ್ಲ ನಾವೆಲ್ಲ. ನಾವು ಒಂದು ಪಕ್ಷ ಇರುವಂಥವ್ರು. ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತ ಪ್ರಗತಿ ಪರವಾಗಿ ಯೋಚನೆ ಮಾಡುವಂಥ ಜನ. ಸಿದ್ದರಾಮಯ್ಯನವರು ಅವ್ರು ಏನೇ ತಪ್ಪು ಮಾಡಿದ್ರು ರಾಜಕೀಯವಾಗಿ ವಿರೋಧ ಮಾಡಿ, ಕಲಾಪದಲ್ಲಿ ಪ್ರಶ್ನೆ ಮಾಡಿ, ಮಾಧ್ಯಮಗಳಿದೆ ಮೌಲ್ಯಾಧಾರಿತವಾಗಿ ಪ್ರಶ್ನೆ ಮಾಡಿ, ಅದು ಬಿಟ್ಟು ವಾಮ ಮಾರ್ಗದಿಂದ ಅಧಿಕಾರವನ್ನು ಕಬಳಿಸೋದಕ್ಕೆ ಮತ್ತು ಮತ್ತೊಬ್ಬರು ತೇಜೋವಧೆ ಮಾಡೋದಕ್ಕೆ ಅಪರಾಧಿ ಸ್ಥಾನದಾಗೆ ನಿಲ್ಲಿಸೋದಿದೆಯಲ್ಲ, ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಲ್ಲ. ದೇಶವನ್ನು ಕಟ್ಟುವಂಥದ್ದು, ರಾಜ್ಯವನ್ನು ಕಟ್ಟುವಂಥ ಕೆಲಸ ಆಡಳಿತ ಪಕ್ಷದ ಕರ್ತವ್ಯ ಕೂಡ ಹೌದು, ಮತ್ತು ವಿರೋಧ ಪಕ್ಷಗಳ ಕರ್ತವ್ಯನೂ ಕೂಡ ಹೌದು. ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಕೂಡ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ವಿರೋಧ ಪಕ್ಷದವರು ಸಹ ತುಂಬ
ವಾಚಾಮಗೋಚರವಾಗಿ ಮಾತುಗಳನ್ನು ಆಡ್ತಾರೆ. ಇಂಥ ಮಾತುಗಳನ್ನು ನಾವು ಅನೇಕ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ. ಕೆ ಸಿ ರೆಡ್ಡಿ ಅವರು, ದೇವರಾಜ ಅರಸು ಅವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ ಅವರು, ಜೆ ಎಚ್ ಪಾಟೀಲ್ ಅವರು, ರಾಮಕೃಷ್ಣ ಹೆಗಡೆ ಅವರು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿದಂಥವ್ರು, ದೇವೇಗೌಡರು, ಅನೇಕ ಮುಖ್ಯಮಂತ್ರಿಗಳು, ಬಂಗಾರಪ್ಪನವರು ಎಲ್ಲರೂ ಕೂಡ ಅತ್ಯಂತ ಗೌರವಯುತವಾಗಿ ರಾಜಕಾರಣಗಳನ್ನು ಮಾಡ್ಕೊಂಬಂದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ. ಆದರೆ ರಾಜಕೀಯವಾಗಿ ಎದುರಾಳಿಯನ್ನು ಎದುರಿಸಬೇಕೇ ವಿನ ನೀವು ಸಂವಿಧಾನದ ವಿಧಿಗಳನ್ನೇ ಬಳಸಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು, ಮತ್ತೆ ತೇಜೋವಧೆ ಮಾಡುವಂಥದ್ದು, ಕೆಸರೆಚ್ಚಾಡುವಂಥದ್ದು. ಈಗ ವಿರೋಧ ಪಕ್ಷ, ಆಡಳಿತ ಪಕ್ಷಗಳು ಎರಡೂ ಕೂಡ ಒಬ್ಬರನ್ನೊಬ್ಬರು ಬೆನ್ಕಿ ಹರ್ಕೊಂಡು ಬಟ್ಟೆ ಬಿಚ್ಕೊಂಡು ಬೆತ್ತಲಾಗ್ಯವ್ರೆ. ನೀನಿಷ್ಟು ತಿಂದೆ, ನೀನಿಷ್ಟು ತಿಂದೆ, ನೀನು ಭ್ರಷ್ಟಾಚಾರ ಮಾಡಿದೆ, ನೀನು ಭ್ರಷ್ಟಾಚಾರ ಮಾಡಿದೆ. ಈ ರೀತಿಯ ರಾಜಕಾರಣ ಮಾಡೋದಿದೆಯಲ್ಲ, ಇದು ಇಡೀ ರಾಜಕಾರಣಕ್ಕೆ ಕೆಟ್ಟ ಹೆಸರು ಬರ್ತದೆ. ರಾಜಕಾರಣಿಗಳನ್ನು ನಿಮ್ಮನ್ನು ಜನ ತುಂಬ ಕೆಟ್ಟದ್ದಾಗಿ, ಅಗೌರವವಾಗಿ ನೋಡ್ತಾರೆ. ಇದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ಕಡೆ ಮಳೆ ಬಿದ್ದಿದೆ. ಅನೇಕ ಜನರುಗಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಜೀವಗಳು ಹಾನಿ ಆಗ್ತಾ ಇದೆ, ಮನೆಗಳು ಬಿದ್ದೋಗ್ತಾ ಇದೆ. ಗುಡ್ಡಗಾಡುಗಳಲ್ಲಿ ವಾಸ ಮಾಡೋರ ಸ್ಥಿತಿಯಂತೂ ಕೇಳಾಗ್ಲಕ್ಕಾಗಲ್ಲ. ಈ ಸಂಕಷ್ಟಕ್ಕೀಡಾದಂಥ ರೈತರು, ಜನಗಳ ಸಂಕಷ್ಟಕ್ಕೆ ಬರಬೇಕೇವೇನೋ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ರೈತರಿಗೆ ಬಿತ್ತನೆ ಬೀಜ ಕೊಡುವಂಥದ್ದು, ರಸಗೊಬ್ಬರ ಕೊಡುವಂಥದ್ದು, ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾದಂಥ ಸರ್ಕಾರ ಅಧಿಕಾರದ ದಾಹಕ್ಕೋಸ್ಕರ ತೀವ್ರ ಭ್ರಷ್ಟಾಚಾರದಲ್ಲಿ ವಿರೋಧ ಪಕ್ಷನೂ ತೊಡಗಿದೆ, ಆಡಳಿತ ಪಕ್ಷನೂ ತೊಡಗಿದೆ. ಇಂಥ ನಿಟ್ಟಿನಲ್ಲಿ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಪ್ಪುಗಳು ಮಾಡಿದರೆ ಬೆಳಕನ್ನು ಚೆಲ್ಲಿ. ಆದರೆ ರಾಜ್ಯಪಾಲರು ಮಾಡಿರುವಂಥ ಕೆಲಸ ಇದೆಯಲ್ಲ, ಇದು ಅತ್ಯಂತ ನಾಚಿಕೆಗೇಡಿನ ಕೆಲಸ. ಸಂವಿಧಾನದ ಕಗ್ಗೋಲೆ, ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನ ರಕ್ಷಣೆ ಮಾಡುವಂಥವ್ರೆ ಭಕ್ಷಣೆಗಳಿದ್ರೆ ಸಂವಿಧಾನದ ಹಕ್ಕುಗಳನ್ನು ರಕ್ಷಣೆಯನ್ನು ಮಾಡೋರು ಯಾರು ಅನ್ನೋ ಯಕ್ಷ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಆ ಕಾರಣದಿಂದ ನಿಮ್ಮ ಕೈಲಾಗಲ್ಲ ಅಂದರೆ ಇರೋಂಥ ಎಲ್ಲ ರಾಜಕಾರಣಿಗಳು ಏನು ವಿರೋಧ ಪಕ್ಷದಲ್ಲಿದ್ದಾರೆ, ಆಡಳಿತ ಪಕ್ಷದಲ್ಲಿದ್ದೀರಿ, ಏನು ನೈತಿಕತೆ ಇಲ್ದಲೇ ನೀವು ನಡ್ಕೊಂತ ಇದ್ದೀರಿ. ರಾಜೀನಾಮೆ ಕೊಟ್ಟು ಮನೆಗಳಿಗೆ ಹೋಗಿ. ಎಲ್ಲರೂ ಯುವಕರಿದ್ದಾರೆ, ಯುವಜನತೆ ಇದೆ, ಮಹಿಳೆಯರಿದ್ದಾರೆ, ಆಡಳಿತ ಮಾಡುವಂತಹ ಬೇಕಾದಷ್ಟು ದಕ್ಷ ಜನ ಇದ್ದಾರೆ. ಅವ್ರನ್ನೆಲ್ಲ ತೊಳೆದು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು ಚುನಾವಣೆ ಹಣವನ್ನೇ ಭ್ರಷ್ಟಾಚಾರ ಮಾಡಿ ಚುನಾವಣೆ ವ್ಯವಸ್ಥೆನೇ ಧ್ವಂಸ ಮಾಡಿದಂಥ ನೀವು ಪಕ್ಷದಲ್ಲಿ ಸೇರ್ಕೊಂಡಿರುವಂಥ ಕೆಲವರು ಏನಿದ್ದಾರೆ, ಇವರಿಗೆ ಮುಂದಿನ ದಿನಗಳಲ್ಲಿ ಜನತೆನೇ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟು, ನಾವು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಜನಾಂದೋಲನ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೇವೆ. ರಾಜ್ಯಪಾಲರು ನಿಮ್ಮ ನಡೆಯನ್ನು ತಿದ್ದುಕೊಂಡ ಹೋದರೆ, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ನಿಮ್ಮ ನಡೆಯನ್ನು ತಿದ್ದುಕೊಂಡ ಹೋದರೆ ನಿಜವಾಗಲೂ ಕೂಡ ಇತಿಹಾಸ ನಿಮಗೆ ಪಾಠನ ಕಲಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರು ಅಂಥದ್ದು ಇದು ಸಂವಿಧಾನದ ಕಗ್ಗೋಲೆ, ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರು ಅಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಸಂಚು. ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ನೇರವಾಗಿ ಬರೆಸಿ ಕೊಟ್ಟಿರುವಂತಹ ಇದು ಷಡ್ಯಂತ್ರ, ಇದು ರಾಜ್ಯಕ್ಕೆ ಮಾಡಿದಂತಹ ದ್ರೋಹ, ಇಡೀ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿದಂತಹ ಅಪಮಾನ ಅಂತ ಹೇಳಿ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ.
ಏನು BJPಯೇತರ ಸರ್ಕಾರಗಳಿದ್ದಾವೆ, ದೆಹಲಿ, ಜಾರ್ಖಂಡು, ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡುಗಳಲ್ಲಿ ಇದೇ ರೀತಿಯ ದಾಳಿ ದೌರ್ಜನ್ಯಗಳನ್ನು ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಸರ್ವಾಧಿಕಾರಿ ಧೋರಣೆ. ಈ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ನರೇಂದ್ರ ಮೋದಿಜಿರವರ ಸರ್ಕಾರ ಜನರ ಅಭಿವೃದ್ಧಿಯ ಕಡೆ, ದೇಶದ ರಕ್ಷಣೆಯ ಕಡೆ ನೋಡಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡೋ ಕಡೆ ನೋಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ತೀವ್ರವಾಗಿ ಮಳೆ ಬಿದ್ದಿದೆ, ಅನೇಕ ಜನರುಗಳು ಜೀವಹಾನಿಯಾಗಿದೆ. ರೈತರಿಗೆ ಬೆಳೆಗೆ ರಸಗೊಬ್ಬರ ಕೊಡುವಂಥದ್ದು, ಬಿತ್ತನೆ ಬೀಜ ಕೊಡುವಂಥ ಕಡೆ ಸರ್ಕಾರಗಳು ನೋಡಬೇಕಾಗಿದೆ, ವಿರೋಧ ಪಕ್ಷಗಳು ಗಮನಿಸಬೇಕಾಗಿದೆ. ಜನರ ರಕ್ಷಣೆ, ಜೀವ ರಕ್ಷಣೆ, ರೈತರು, ಅಸಹಾಯಕರು, ಕೂಲಿ ಕಾರ್ಮಿಕರು, ಮಹಿಳೆಯರ ಸಬಲೀಕರಣ ಮಾಡುವಂಥ ಕೆಲಸವನ್ನು ರಾಜ್ಯ ಕೇಂದ್ರ ಸರ್ಕಾರ ಮಾಡೋದು ಬಿಟ್ಟು ಒಬ್ಬರೊಬ್ಬರ ಮೇಲೆ ಕೆಸರುಗಳನ್ನು ಎರಚಿಕೊಂಡು ಬಟ್ಟೆ ಬಿಚ್ಕೊಂಡು ಬೀದಿಲಿ ನಿಂತಿದ್ದಾರೆ. ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಓಡಾಡೋದೇನಿದೆಯಲ್ಲ, ಇದು ಇಡೀ ನಿಮ್ಮ ಜನಾದೇಶ ಕೊಟ್ಟಿದ್ದಾರಲ್ಲ, ಜನರಿಗೆ ಮಾಡುವಂಥ ಅಪಮಾನ ಮತ್ತು ರಾಜ್ಯ ದೇಶಕ್ಕೆ ಮಾಡುವಂಥ ಅಪಮಾನ. ಇದನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸಿರೆ ಜನಗಳೇ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತನ್ನು RPI ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇದು ಕ್ಷುಲ್ಲಕ ಮತ್ತು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಈ ಭ್ರಷ್ಟಾಚಾರ ಅಂತೇಳಿ ಖಾಸಗಿ ದೂರದ ಮೇಲೆ ನೀವು ಇದನ್ನೇ ವೈಭವೀಕರಿಸಿ ನೀವು ಇಡೀ ರಾಜ್ಯದ ಮೇಲೆ, ಪಕ್ಷಗಳ ಮೇಲೆ ಮತ್ತು ಯಾರು ಅಪರಾಧ ಮಾಡಿದ್ರೆ ಅಪರಾಧಿಗಳು ಮಾಡೋದಿದೆಯಲ್ಲ, ಇದು ಸರಿಯಲ್ಲ. ಮತ್ತು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಅಂಥ ಅವಕಾಶ ಇಲ್ಲ ಅಂತ ಈ ಮೂಲಕ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಜೈ ಭೀಮ್, ಜೈ ಭಾರತ್.